ಡಾಕ್ಟರ್ ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಮೂರು ಅಚ್ಚುಮೆಚ್ಚಿನ ಸ್ಟಾರ್ಗಳ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. 45 ಅವರ ಅಭಿಮಾನಿಗಳಂತೂ ಅದ್ದೂರಿಯಾಗಿ ಅದನ್ನು ಸ್ವಾಗತ ಮಾಡೋಕೆ ತಯಾರಿದ್ದಾರೆ. ಬನ್ನಿ, ಅವರ ಅಭಿಮಾನಿಗಳೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಏನೇನು ಹೇಳ್ತಾರೆ ಅಂತ ಕೇಳೋಣ. ಸರ್, 45 ಮೂವಿ ರಿಲೀಸ್ ಆಗ್ತಾ ಇದೆ. ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಇವ್ರು 3 ಜನ ಅಭಿನಯಿಸಿರ್ತಕ್ಕಂಥ ಚಿತ್ರ ಹೇಗೆ ಅನಿಸ್ತಾ ಇದೆ? ಮಂಗಳೂರವರು ರಾಜ್ ಬಿ ಶೆಟ್ಟಿ ಅವರು ಸಖತ್ ಇವಾಗ ಆಗಲೇ 2 ಫಿಲಿಂ ತೆಗೆದು 3 ಫಿಲಿಂ ತೆಗೆದು ಇದು ಮಾಡಿದ್ದಾರೆ. ಉಪೇಂದ್ರ ಅಂತೂ ಆಟ್ರಿಕ್, ಶಿವರಾಜ್ ಕುಮಾರ್ ಸೂಪರ್. ಅವರಷ್ಟು ಯಾರು ಇರಲಿಲ್ಲ. ರಥಸಪ್ತಮಿಯಲ್ಲಿ ನೋಡ್ಬೇಕಾಯ್ತು ಜನ. ಇವಾಗ ಕೂಗೋದಕ್ಕೆ ಒದ್ಲಾಡ್ತಾ ಇದ್ದಾರೆ ಜನಗಳು. ಎಲ್ಲ ಅಭಿಮಾನಿಗಳೇ ತುಂಬಿದ್ದಾರೆ. ಆದ್ರೆ ಅವ್ರು ಮಾತಾಡ್ತಾ ಇಲ್ಲ ಅಷ್ಟೇ ಜೋರಾಗಿ. ನಾವಂತೂ ಶಿವರಾಜ್ ಕುಮಾರ್ಗೆ, ಶಿವರಾಜ್ ಕುಮಾರ್ಗೆ, ಶಿವರಾಜ್ ಕುಮಾರ್ಗೆ, ನಾನು ಗುಲ್ಬರ್ಗಿಂದ ಇವತ್ತು ದೊಡ್ಡ ಮನೆ ಉಗಾದಿ ಹಬ್ಬ ಇದ್ದಂಗೆ. ಏನಕ್ಕಂದ್ರೆ ಶಿವಣ್ಣನ ಶಿವನ್ ಪತ್ರವನ್ನು ತೋರಿಸಿದ್ದಾರೆ. ಅಪ್ಪು ಬಸ್ನ ದೇವ್ರಾಗಿ ತೋರಿಸಿದ್ರು. ನಮ್ಮ ಅಪ್ಪು ಬಸ್ ದೇವ್ರಾಗೋದ್ರು. ರಾಜಣ್ಣ ನಮ್ಗೆ ಶಿವ ಇದ್ದಂಗಿದ್ರು. ಇವತ್ತು ಶಿವಣ್ಣ ಸಾಕ್ಷಾತ್ ಶಿವಣ್ಣನ ಆಗ್ಬಿಟ್ಟಿದ್ದಾರೆ. ಮಹಾಶಿವರಾತ್ರಿ ದಿನ ಡಾಕ್ಟರ್ ಶಿವಣ್ಣನ್ಗೆ ನಾವು ಫಿಲಮ್ಗೋಸ್ಕರ ಗುಲ್ಬರ್ಗಿಂದ ಬಂದಿದ್ದೇನೆ. ಅಣ್ಣವ್ರ ಫ್ಯಾನ್ ನಾನು. ಗುಲ್ಬರ್ಗಿಂದ ಬಂದಿರೋದು ಫಿಲಮ್ಗೋಸ್ಕರನೇ. ಗುಲ್ಬರ್ಗದಿಂದ? ಯಾದಗಿರಿಂದ ಬಂದಿರೋದು, ಗುಲ್ಬರ್ಗ ಜಿಲ್ಲೆ. ನೀವು? ನಮಸ್ಕಾರ, ನಮ್ಮ ಹೆಸರು ವೆಂಕಟೇಶ್ ಅಂತ. ನಾವು ಮಂಡ್ಯ ಮೇಲ್ಕೋಟೆಯವರು. ನಾನು ಶಿವಣ್ಣ ಅಭಿಮಾನಿ. ಶಿವಣ್ಣ ಬಗ್ಗೆ ಒಂದೆರಡು ಆನ್ಲೈನ್ ಆಡ್ತು ನೋಡಿ. ಕರುನಾಡು ಕನ್ನಡಿಗ ಶಿವಣ್ಣ, ಈ ಜಗತ್ತಿಗೆ ಇವನೇ ಶಿವಣ್ಣ. ಶಿವಣ್ಣ ಅಭಿಮಾನಿ ನಾವು. ಶಿವಣ್ಣ ಅಭಿಮಾನಿ. ನಾವು ರಾಜ್ಕುಮಾರ್ ಇಲ್ಲೇ ಅವ್ರೆ. ನಾವು ಅವರಿಂದ ನೋಡ್ತಾ ಇದ್ದೀವಿ ಚಿಕ್ಕ ವಯಸ್ಸಿಂದನೇ. 37ನೇ ಪಿಕ್ಚರು. ಆದ್ರೂ ಇವ್ರ ಕ್ರೇಜ್ ಏನು ಹೋಗಿಲ್ಲ. ಆದರೆ ಅದೊಂದೇ ಟರ್ನಿಂಗ್ ಪಾಯಿಂಟು. ಆದರೆ ಆಪ್ರೇಷನ್ ಆಗಿದೆ. ಆದ್ರೂ ಇವತ್ತು ಅವ್ರು ಇದಕ್ಕೆ ಮೇಲಿಂದ ನೋಡಲೇಬೇಕಾಗುತ್ತೆ ಪಿಕ್ಚರ್ಗಳನ್ನ. ಏನಳೆ ಇದಕ್ಕೆ ಮೇಲಿಂದ ಇವಾಗ ಕರ್ನಾಟಕ ಆಯಿತು, ಆಂಧ್ರ, ತಮಿಳ್ನಾಡು, ಇನ್ನು ಮುಂದೆ ಐತೆ. ಇನ್ನು ಮುಂದೆ ಇದೆ ಜಾತ್ರೆ ನಡೀತದೆ. ಮುಂದೆ ಇದಕ್ಕೆ ಮೇಲಿಂದ ಜಾತ್ರೆ ನಡೀತದೆ. ಎಸ್, ಶಿವಣ್ಣರವರು ಕ್ಯಾನ್ಸರ್ ಬಂದು ಅಮೆರಿಕಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದಾದ ನಂತರ ಇವತ್ತು ಮೂವಿ ರಿಲೀಸ್ ಆಗ್ತಾ ಇರುವಂತದ್ದು ಅವರ ಫ್ಯಾನ್ಸ್ ಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬಹುದೇನೋ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಕಾರ್ತಿಕ್ ಕುಂದರ್, ಅಶ್ವವೇಗ.